ಸಮಯ ಸಂದರ್ಭಕ್ಕನುಗುಣವಾಗಿ ಆಗದೇ ಇರುವಂಥ ಸನ್ನಿವೇಶಗಳಿಂದ ಕೋಪದಲ್ಲಿ ಮೂಗು ಕುಯ್ದರೆ ಚಿಗಿಯುವುದಿಲ್ಲ ಅಂತೇಳಿ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಿಗೂ ಈ ಮುದ್ರೆಯನ್ನು ನಾನು ಹೇಳಿಕೊಟ್ಟಿರುವುದರಿಂದ ಎಷ್ಟೋ ರೀತಿಯಾದ ಬದಲಾವಣೆಗಳು, ಆ ಬದಲಾವಣೆ ಹೇಳುವುದಕ್ಕೂ ಕೂಡ ಆಗುವುದಿಲ್ಲ, ಆ ಶಬ್ದಗಳೇ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಮಹತ್ವಪೂರ್ಣವಾದಂಥ ಒಂದು ಮುದ್ರ. ಪ್ರತಿಯೊಂದು ಮುದ್ರೆಗಳು ಕೂಡ ಮಹತ್ವಪೂರ್ಣ. ಆದರೆ ಒಂದೊಂದು ಸಮಯ ಸಂದರ್ಭಕ್ಕನುಗುಣವಾಗಿ ಇದು ಮಹತ್ವಪೂರ್ಣ ಅಂತ ಹೇಳ್ಬೋದು. ಈಗ ನಾವು ವ್ಯವಹಾರಗಳನ್ನು ಮಾಡುವಂಥದ್ದು ಆಗಿರಬಹುದು, ಕೆಲಸಗಳನ್ನು ಬೇರೆಯವರ ಜೊತೆ ಮಾಡುವಂಥದ್ದಾಗಿರ್ಬೋದು, ಕೆಲವೊಮ್ಮೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಆಗಿರಬಹುದು. ಮತ್ತು ಹಾಗೆ ಓದುವ ಸಂದರ್ಭದಲ್ಲಿ ಆಗಿರಬಹುದು. ಪ್ರತಿಯೊಂದು ನಮ್ಮ ಜೀವನ ಸಂದರ್ಭದಲ್ಲಿ ಕೆಲವೊಂದು ಆಗದೇ ಇರುವಂಥ ಸನ್ನಿವೇಶಗಳಿಂದ, ಸಾಮಾಜಿಕ ಆನುವಂಶಿಕತೆ ಸನ್ನಿವೇಶದಿಂದ ಸಹಜವಾಗಿ ಕೋಪ ಬರುವಂಥದ್ದು. ಆ ಕೋಪಕ್ಕೆ ಕಡಿವಾಣ ಹಾಕಿದಾಗ ನಮಗೆ ಎಲ್ಲಿಲ್ಲದ ಲಾಭ ನಮಗೆ ತಂದುಕೊಡುವಂಥದ್ದು ನಮ್ಮ ಜೀವನದಲ್ಲಿ. ಕೆಲವೊಮ್ಮೆ ಕೇಳಿರಬಹುದು, ನೀವು ಹೇಳ್ತಾರೆ, ಕೋಪದಲ್ಲಿ ಮೂಗು ಕುಯ್ದರೆ ಚಿಗಿಯುವುದಿಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡುವಂಥದ್ದು ತುಂಬ ಶುದ್ಧವಾದ ತಪ್ಪು. ಕೆಲವೊಮ್ಮೆ ಇನ್ನೊಂದು ಮಾತು ಹೇಳ್ಬೋದು, ಆತರಗಾರನಿಗೆ ಬುದ್ಧಿಮಟ್ಟ ಕಮ್ಮಿ ಅಂತ ಹೇಳ್ತಾರೆ. ಇವು ಎಲ್ಲನೂ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅವು ಎಲ್ಲನೂ ಕೂಡ ಅನುಸರಿಸುವುದಕ್ಕೆ ನಮಗೆ ಸಮಯ ಸಂದರ್ಭದಲ್ಲಿ ಆಗುವುದಿಲ್ಲ. ಅವು ಇಲ್ಲಿಂದ ಕೇಳ್ತೀವಿ, ಇಲ್ಲಿಂದ ಬೀಳುವಂಥದ್ದು. ಆ ಸಿಚುವೇಶನ್ ನಿಮಗೆ ಆಗಿರುತ್ತೆ. ಅದಕ್ಕಾಗಿ ಆ ರೀತಿ ಕೋಪ ಬರುವಂಥದ್ದು ಆಗಿರ್ಬೋದು. ಕೋಪ ಬಂದಾಗ ನಮ್ಮ ವ್ಯವಹಾರಗಳಿರ್ಬೋದು, ಮತ್ತೊಂದಿರ್ಬೋದು, ಮಗದೊಂದು, ಪ್ರತಿಯೊಂದು ಕೂಡ ಕೆಟ್ಟು ಹೋಗುವಂಥದ್ದು ಸಹಜ. ಆ ಸನ್ನಿವೇಶದಲ್ಲಿ ಕೋಪ ಬರಬಾರ್ದು ಅಂತಂದರೆ ಏನು ಮಾಡಬೇಕು? ಸುಲಭವಾದಂಥ ಮುದ್ರ, ಕಷ್ಟಕರ ಇಲ್ಲದೇ ಇರುವಂತಹ ಮುದ್ರ. ನಮ್ಮ ವಿದ್ಯಾರ್ಥಿಗಳಿಗೂ, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಿಗೂ ಈ ಮುದ್ರೆಯನ್ನು ನಾನು ಹೇಳಿಕೊಟ್ಟಿರುವುದರಿಂದ ಅವರು ಇವತ್ತು ನನಗೆ ಕರೆ ಮಾಡಿ ಮುಂಚೆಗಿಂತ ಈಗ ಎಷ್ಟೋ ರೀತಿಯಾದ ಬದಲಾವಣೆಗಳು, ಆ ಬದಲಾವಣೆ ಹೇಳುವುದಕ್ಕೂ ಕೂಡ ಆಗುವುದಿಲ್ಲ, ಆ ಶಬ್ದಗಳೇ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಅದನ್ನು ನೋಡಿ ಎಲ್ಲರೂ ಕೂಡ ಇದು ಹಂಚಿದರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ನನಗನ್ನಿಸ್ತು. ಅದಕ್ಕೆ ಇವತ್ತು ನಿಮಗಾಗಿ ಈ ಮುದ್ರೆಯನ್ನು ಹೇಳಬೇಕಂತ ನಿರ್ಧಾರ ಮಾಡಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಇದನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನದ ತೊಂದರೆಗಳನ್ನು, ಈ ರೀತಿ ಆಗುವಂಥ ಕೋಪ ತಾಪಗಳನ್ನು ನಿವಾರಣೆ ಮಾಡುವಂಥದ್ದು. ಇನ್ನೊಂದು ವಿಷಯ, ಯಾರಿಗೆ ಮುದ್ರೆ ಕಲಿಬೇಕು ಎನ್ನುವಂಥ ಆಸಕ್ತಿ ಜಾಸ್ತಿ ಇದೆ ಅಂಥವರು ಪ್ರತಿ ತಿಂಗಳು ಕೊನೆಯ ಶನಿವಾರದಂದು ಮುದ್ರೆ ಶಿಬಿರ ನಡೆಯುವಂಥದ್ದು. ಈ ಸಮಯ 8 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಯಾವುದಾದರೂ ಒಂದು ತಿಂಗಳು ನೀವು ಮುದ್ರೆಯನ್ನು ಕಲಿತು ಲೋಕಕ್ಕೆ ನೀವು ಹಂಚುವಂಥವರಾಗಿ ನಿಮ್ಮ ಜೀವನದ
ಹಾಗೂ ಹೋಗುಗಳನ್ನು ನಿಭಾಯಿಸುವಂಥ ಶಕ್ತಿ ನಿಮಗೆ ಬರಲಿ. ಇದು ನಮ್ಮ ಸಂಸ್ಥೆ ಇರುವಂಥದ್ದು ಬೆಂಗಳೂರಿನಲ್ಲಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಜಿಮೇಲ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಬಹುದು. ಇಂದು ನಾ ಹೇಳುವಂಥ ಮುದ್ರ ಗದಾ ಮುದ್ರ. ಸಿಂಪಲ್. ಈಗ ಈ ಕೈನ ಹೀಗೆ ಇಟ್ಕೊಂಡು ಈ ಮುಷ್ಟಿ ಕಟ್ಟಬೇಕು ಅಷ್ಟೆ. ಈ ಕೈನ ಹೀಗೆ, ಏನು ಕಷ್ಟ ಇಲ್ಲದೆ ಇರುವಂಥದ್ದು ನೋಡಿ. ಒಳಗಡೆ ಹಿಡಿಬೇಕು, ಈಗ ಹಿಡಿಬೇಕು, ಅಲ್ಲಿ ಹಿಡಿಬೇಕು, ಇಲ್ಲಿ ಹಿಡಿಬೇಕು ಅಂತ ಏನೂ ಇಲ್ಲ. ಇಲ್ಲಿ ಸುಮ್ಮನೆ ಈ ಥರ ಹಿಡಿಯುವಂಥದ್ದು ಗದದ ರೂಪದಲ್ಲಿ ಇದು ಆಗುತ್ತೆ. ಇದಕ್ಕೆ ಗದಾ ಮುದ್ರ, ಮುಷ್ಟಿ ಮುದ್ರ, ಮುಷ್ಟಿ ಕಾಳಗ ಅಂತ ಕೆಲವೊಂದು ಸಲ ಕೇಳಿರಬಹುದು ನೀವು. ಅದು ಇರಲಿ. ಈ ಮುಷ್ಟಿ ಮುದ್ರೆಯಿಂದ ನಮ್ಮ ಪಂಚ ಇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಪ್ರಾಣಗಳು ಎಲ್ಲವೂ ಕೂಡ ಈ ದೇಹ 24 ತತ್ವಗಳಿಂದ ಆಗಿದೆ. ಆ 24 ತತ್ವಗಳನ್ನು ನಿಭಾಯಿಸುವಂಥ ಆ ಶಕ್ತಿ ನಿಮ್ಮದಾಗುತ್ತೆ. ಈಗ ಯಾವ ಟೈಮಲ್ಲಿ ಮಾಡಬೇಕು? ನೀವು ಕೆಲಸ ಮಾಡಿಕೊಂಡೇ ಮಾಡ್ಬೋದು. ಈಗ ನೀವು ಯಾರ ಜೊತೆ ಆದರೂ ಮಾತಾಡ್ತಿರ್ತೀರ, ಈ ರೀತಿ ಕೈನ ಈ ಥರ ಇಟ್ಕೊಂಡು ನೀವು ಮುದ್ರೆ ಮಾಡಿರುವಂತಹ ರೀತಿ ಅನಿಸೋದಿಲ್ಲ. ಸಹಜವಾಗಿ ಸೊಂಟದ ಮೇಲೆ ಕೈ ಇಟ್ಟಿದ್ದಾರೆ ಅನ್ನುವಂಥದ್ದು ಆಗುತ್ತೆ. ಹಾಗೆ ಹಿಂಭಾಗದಲ್ಲಿ ಕೈ ಕಟ್ಟಿ ಈ ರೀತಿ ಒಂದಕ್ಕೊಂದು ಈ ರೀತಿ ಇರಿಸುವಂಥದ್ದು. ಒಂದು ಕೈಲಿದ್ರೆ ಸಾಕು, ಎರಡು ಕೈಯಲ್ಲಿ ಮಾಡಬೇಕು ಅಂತ ಹೇಳಿ. ಕೆಲವೊಂದು ಸಂದರ್ಭದಲ್ಲಿ ಒಂದು ಕೈ ಮಾಡ್ತಾರೆ, ಯಾರ ಜೊತೆಲಿ ಮಾತಾಡ್ತಾ ಇರ್ತೀರಿ ಈ ಥರ ಅಂದ್ಕೊಳ್ಳಿ. ಟೇಬಲ್ ಮೇಲೆ ಕೈ ಇಟ್ಟು ಈ ಥರ ಕೂತ್ಕೊಂಡು ನೀವು ಯಾರ ಜೊತೆ ಮಾತಾಡ್ಬೋದು, ಸಂಭಾಷಣೆ ಮಾಡ್ಕೋಬೋದು. ನೀವು ಭಾಷಣಕಾರರಾಗಿದ್ದೀರಿ, ಆ ಜಾಗದಲ್ಲಿ ಈ ಥರ ಇಟ್ಕೊಂಡು ಹಾಗಾಗಿ ಈ ಥರ ಅನ್ನುವಂಥದ್ದು ರೂಢಿ ಮಾಡಿಕೊಳ್ಳಿ. ಸ್ಕೂಲ್ ಟೀಚರ್ ಆಗಿದ್ದೀರಿ, ಒಂದು ಕೈಯಲ್ಲಿ ಈ ಥರ ಇಟ್ಕೊಳ್ಳಿ, ಈ ಥರ ಒಂದು ಬರೀರಿ. ಮತ್ತು ಹಾಗೆ ವಿದ್ಯಾರ್ಥಿಗಳಾದಂಥವರು ಒಂದು ಬುಕ್ಕಲ್ಲಿ ಈ ಥರ ಹೋಗಿ ಒಂದು ಬರೆಯುವಂಥ ಸಂದರ್ಭದಲ್ಲಿ ಮುದ್ರೆ ಇಟ್ಕೊಳ್ಳಿ, ಈ ಥರ ಬರೀತಾ ಹೋಗಿ. ಹಾಗೆ ಪ್ಯಾಂಟ್ ಹಾಕಿರ್ತೀರಿ, ನೀವು ಜೋಬಲ್ಲಿ ಇಟ್ಕೊಂಡು ಈ ರೀತಿ ಮುದ್ರೆಯಲ್ಲಿ ಇಟ್ಕೊಂಡು ಸಹಜವಾಗಿ ಮಾಡ್ತಾ ಹೋಗ್ಬೋದು. ಮಾತಾಡೋ ಸಂದರ್ಭದಲ್ಲಿ ಕೂತಾಗ ಪ್ರತಿಯೊಂದು ಮುದ್ರೆಗಳು ನಡೆದಾಡುವ ಸಂದರ್ಭದಲ್ಲಿ ಮಾಡಬಾರ್ದು, ಜಾಗಿಂಗ್ ಮಾಡುವ ಸಂದರ್ಭದಲ್ಲಿ ಕೂಡ ಮಾಡಬಾರ್ದು. ಕೂತಾಗ, ಯಾರ ಜೊತೆ ಮಾತಾಡುವಾಗ, ಪ್ರಯಾಣ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಮಾಡುವಂಥದ್ದು. ಇದಕ್ಕೆ ನಿಷಿದ್ಧನೇ ಇಲ್ಲ, ಯಾವ ಬೇಕಾದರೂ ಮಾಡಿ, ತೊಂದರೆ ಏನೂ ಇಲ್ಲ. ಅನೇಕ ರೀತಿಯ ಲಾಭಗಳು ನಾನು ಆಗಲೇ ಹೇಳಿದೆ. ಇಂತಿಂಥ ತೊಂದರೆಗಳಿಗೆ ಇದೆಲ್ಲ ಮುದ್ರೆ ರಾಮಬಾಣದ ರೀತಿ ನಿಮಗೆ ಕೆಲಸ ಮಾಡುತ್ತೆ. ಮೊದಲಿಗೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಬರುತ್ತೆ. ಕೋಪವನ್ನು ನಾವು ನಿಯಂತ್ರಣ ಮಾಡುವಂಥ ಸ್ಥಿತಿಗೆ ನಾವು ಬಂದುಬಿಟ್ರೆ ನಮ್ಮ ಎಲ್ಲ ಕೆಲಸಗಳು ಆಗ್ತದೆ. ಯಾರೋ ಕೆಲಸ ಮಾಡಿಲ್ಲ ಅಂತೇಳಿ ಅವ್ರ ಮೇಲೆ ರೇಗುವಂಥ ಸುಮ್ಮನೆ ಅನಾವಶ್ಯಕವಾಗಿ ಚಿಕ್ಕ ವಿಷಯಗಳಿಂದ ನಾವು ಎಕ್ಸಿಟ್ ಆಗಿ ನಮ್ಮ ಎಲ್ಲ ಆಗು ಹೋಗುಗಳನ್ನು ನಿಲ್ಲಿಸುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಕ್ಕೆ ಆ ರೀತಿ ಆಗಬಾರ್ದು. ನಿಮ್ಮ ಶಕ್ತಿ ನಿಮ್ಮಲ್ಲಿ ಇರಬೇಕು. ನಿಮ್ಮ ಶಕ್ತಿಯಿಂದ ಸಮಾಜ ಉದ್ಧಾರ ಕಾರ್ಯಗಳು ನಡೀಬೇಕು. ನಿಮ್ಮಿಂದ ಏನೆಲ್ಲ ಆಗುವಂಥದ್ದಿದೆ ಅದು ನಿಲ್ಲಬಾರ್ದು. ನಿರಂತರ ಹರಿತಾ ಇರಬೇಕು, ನಿರಂತರ ಜ್ಞಾನ ಹರಿತಾ ಇರಬೇಕು, ನಿಮ್ಮ ವ್ಯವಹಾರ ನಿರಂತರ ಹರಿತಾ ಇರಬೇಕು. ಒಂದು ಚಿಕ್ಕದಾಗಿ ಒಂದು ವ್ಯವಹಾರ ಮಾಡಿದ್ದೀರಿ, ಅಲ್ಲೇ ನಿಲ್ಲಬಾರ್ದು. ಇನ್ನೂ ಬೇರೆ ಮಾಡಿ, ಇನ್ನೂ ಬೇರೆ ಮಾಡಿ, ಹಾಗೆ ಮಾಡ್ತಾವಾಗ ಅದೇ ವೃತ್ತಿಯಲ್ಲಿ ಯಾವ ವೃತ್ತಿ ಮಾಡ್ತೀರಿ ಅದೇ ವೃತ್ತಿಯಲ್ಲಿ ಮುಂದುವರಿತಾ ಹೋಗಿ. ಹೆಚ್ಚು ಹೆಚ್ಚು ಸೃಜನಶೀಲವಂತರಾಗಿ, ಅಂದರೆ ಕ್ರಿಯೇಟಿವಿಟಿ ಇರಲಿ. ಒಂದು ಅಂಗಡಿ ಮಾಡಿ ಮಾಲ್ ಮಾಡುವಂಥ ಸ್ಥಿತಿಗೆ ನೀವು ತಲುಪಿ ದೊಡ್ಡ ದೊಡ್ಡ ಮಾಲ್ಗಳನ್ನು ಮಾಡ್ಬೋದು ನೀವು. ಅಷ್ಟು ಶಕ್ತಿ ಸಾಮರ್ಥ್ಯ ನಿಮಗಿದೆ. ಒಂದು ಚಿಕ್ಕದಾಗಿ ಇರ್ತಕ್ಕಂಥದ್ದು ಮಾಡಿ ದೊಡ್ಡದಾಗಿ ಬೆಳೀತಾ ಹೋಗಿ. ಆದರೆ ಇದಕ್ಕೆ ಕಾಲಾವಕಾಶ ಖಂಡಿತ ಬೇಕಾಗುತ್ತೆ. ಇವತ್ತು ಮಾಡಿದ ತಕ್ಷಣ ವ್ಯವಹಾರ ವೃದ್ಧಿ ಆಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ನಾವು ಓದುವಂಥ ಸಮಯ ಎಷ್ಟಿರುತ್ತೆ, ನಾವು ಒಂದು ಜಾಬ್ ಮಾಡಬೇಕಂದ್ರೆ ಯಾವ ರೀತಿ ಎಷ್ಟು ವರ್ಷ ತಗೊಳ್ಳುತ್ತೆ. ನಾವು ಓದು ಮುಗಿಸಿ ಅದು ಮುಗಿಸಿ ಕಂಪ್ಲೀಟಾಗಿ ತೊಗೊಂಡ್ರೆ ನಮ್ಮ ಏಜ್ಗೆ ಅನುಗುಣವಾಗಿ ತೊಗೊಂಡ್ರೆ 20-22 ವರ್ಷ
ಬೇಕಾಗುತ್ತೆ. ಆ ನಂತರ ವ್ಯವಹಾರದಲ್ಲಿ ಬೇರೆ ಬೆಳೆಯುವಂಥ, ಅದಕ್ಕೆ ಈ ರೀತಿ ಚಿಕ್ಕದಾಗಿರ್ತಕ್ಕಂಥದ್ದನ್ನು ಮಾಡಿ ಫಲಿತಾಂಶ ಬೇಗ ಕೇಳುವಂಥದ್ದು ರೂಢಿ ನಮ್ಮದಾಗಿರುತ್ತೆ. ಅದಕ್ಕೆ ಆ ರೀತಿ ಆಗುವುದು ಬೇಡ. ನಿರಂತರ ಅಭ್ಯಾಸ ಇರಬೇಕು. ಇಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇಲ್ಲ. ಸುಮ್ಮನೆ ಮಾಡ್ತಾ ಹೋಗುವಂಥದ್ದು, ಖರ್ಚಿಲ್ಲ, ವೆಚ್ಚಗಳಿಲ್ಲ, ಸಹಜ ಸ್ಥಿತಿಯಲ್ಲಿ ಮಾಡ್ತಾ ಹೋಗುವಂಥದ್ದು ಈ ಮುದ್ರೆ. ಧ್ಯಾನ ಮಾಡುವ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ಬೋದು. ಧ್ಯಾನದ ಬಗ್ಗೆ ನಿಮಗೆ ಅರಿವಿದ್ದರೆ, ಪ್ರಾಣಾಯಾಮದ ಪರಿಪೂರ್ಣತೆ ಜ್ಞಾನ ನಿಮಗಿದ್ದರೆ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಮಾಡಬಹುದು. ಅನೇಕ ಮುದ್ರೆಗಳಿದೆ. ನಿಮಗೆ ಯಾವುದ್ಯಾವುದು ಬೇಕು ಅಂಥದ್ದನ್ನೇ ಮಾತ್ರ ಮಾಡ್ತಾ ಹೋಗಿ. ಎಲ್ಲ ಮುದ್ರೆಗಳು ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ. ಪ್ರತಿ ಸಾರಿ ನಾನು ಹೇಳ್ತೀನಿ, ನಿಮಗೆ ಯಾವುದು ಅನುಕೂಲ ಅದನ್ನು ಮಾತ್ರ ಮಾಡ್ತಾ ಹೋಗಿ. ಯಾವುದು ಬೇಡ ಅದು ಮಾಡೋದು ಬೇಡ. ಈ ರೀತಿ ಮಾಡ್ತಿರಲ್ವ, ಗದಾ ಮುದ್ರೆಯಿಂದ ನಿಮಗೆ ಎಲ್ಲವೂ ಕೂಡ ನಿಭಾಯಿಸುವಂಥ ಶಕ್ತಿ ನಿಮ್ಮದಾಗುತ್ತೆ. ಕೋಪ ಒಂದು ನಿವಾರಣೆ ಮಾಡಿದಾಗ ಅಹಂಕಾರ ದೂರ ಆಗುತ್ತೆ, ಮೌಢ್ಯತನ ದೂರ ಆಗುತ್ತೆ. ಇನ್ನು ಅನೇಕ ರೀತಿಗಳು. ಆರ್ಥಿಕ ಸ್ಥಿತಿ ಮೇಲೆ ಏರುತ್ತೆ, ಕೆಲಸ ಜಾಸ್ತಿ ಮಾಡ್ತೀವಿ. ಅದೇ ರೀತಿ ಎಲ್ಲರಲ್ಲೂ ಕೂಡ ಸ್ನೇಹ ಮನೋಭಾವನೆಯನ್ನು ಬೆಳೆಸುವಂಥ ಸ್ಥಿತಿ ನಿಮ್ಮದಾಗುತ್ತೆ. ಈ ರೀತಿ ಮಾಡಿ ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಅರಸುತ್ತೆ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.